ಸ್ವಯಂ ಪ್ರೇರಿತವಾಗಿ ಒಂದೊಂದು ಉದ್ಯೋಗಗಳನ್ನು ಪ್ರಾರಂಭ ಮಾಡ್ತಿದ್ದಾರೆ. ಇಲ್ಲಿ ನೋಡಿ, ಲೈಬ್ರರಿಯನ್ನು ತೆರೆದು ಬಿಟ್ಟಿದ್ದಾರಂತೆ ಮಹಿಳೆ. ಶಕ್ತಿ ಯೋಜನೆಯಿಂದ ಕೂಡ ಮಹಿಳೆಯ ಸಬಲೀಕರಣ ಸಾಧ್ಯ ಆಯಿತು ಅನ್ನುವಂತಹ ವಿಚಾರಗಳು ಸರ್ಕಾರದ ಮಟ್ಟದಿಂದಲೂ ಕೇಳೋದಕ್ಕೆ ಸಿಗುತ್ತೆ. ಜೊತೆಗೆ ಮಹಿಳೆಯರು ಕೂಡ ಅದನ್ನ ಮಾತಾಡ್ತಿದ್ದಾರೆ. ಕಾರ್ಮಿಕರು ಗಾರ್ಮೆಂಟ್ಸ್ ನೌಕರರಿಗೆ ಕಡಿಮೆ ಆಗಿದೆ ಅಂತೆ ಆರ್ಥಿಕ ಹೊರೆ. ಇದು ಗಮನಿಸಬೇಕಾಗಿರುವ ವಿಚಾರ. ಯಾಕಂದ್ರೆ ಹಲವಾರು ಯೋಜನೆಗಳ ಮೂಲಕನೇ ನಿಮಗೆ ಸ್ವಲ್ಪ ದುಡ್ಡು ಅವರ ಕೈ ಸೇರೋದ್ರಿಂದ ಅದು ಸಹಕಾರಿ ಆಗ್ತಾ ಇದೆ ಅಂತ. ಮಹಿಳೆಯರು ಉದ್ಯೋಗ ಆಯ್ಕೆ ಮಾಡ್ಕೊಳ್ಳೋದಕ್ಕೂ ಕೂಡ ಅನುಕೂಲ ಆಗ್ತಾ ಇದೆ ಈ ಶಕ್ತಿ ಯೋಜನೆ ಅಂತ. ಇಷ್ಟು ದಿನಗಳ ಕಾಲ ಖರ್ಚು ಮಾಡ್ಕೊಂಡು ಓಡಾಡಬೇಕು, ಹೋಗಬೇಕಾ, ದುಡ್ಡು ವೇಸ್ಟ್ ಆಗುತ್ತೆ, ದುಡ್ಡಿಲ್ವಲ್ಲ ಅನ್ನುವಂಥ ಪರದಾಟ ಇತ್ತು. ಬಟ್ ಉಚಿತವಾಗಿ ಪ್ರಯಾಣ ಇದೆಯಲ್ಲ, ಜಸ್ಟ್ ಎಲ್ಲೋ ಟ್ರಿಪ್ ಮಾಡೋದಕ್ಕೆ, ಊರೂರು ಸುತ್ತಾಡೋದಕ್ಕೆ ಮಾತ್ರ ಅಂತ ಕೆಲವರು ಮಾತಾಡ್ತಾ ಇದ್ರು. ಹಂಗಲ್ಲ, ಎಷ್ಟೋ ಜನ ಮಹಿಳೆಯರು ಉದ್ಯೋಗವನ್ನು ಕಲ್ಪಿಸ್ಕೊಳ್ತಿದ್ದಾರೆ. ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಓಡಾಡೋದಕ್ಕೆ ಈ ಶಕ್ತಿ ಯೋಜನೆ ಸಹಕಾರಿ ಆಗ್ತಾ ಇದೆ. ಅದರಲ್ಲೂ ಕೂಡ ಯಶಸ್ವಿ ಆಗಿದ್ದಾರೆ ಸಿದ್ದರಾಮಯ್ಯ ಅಂತ. ದೇವಾಲಯ, ಪ್ರವಾಸಿ ತಾಣಗಳಿಗೂ ಕೂಡ ಮಹಿಳೆಯರ ಭೇಟಿ ಹೆಚ್ಚಳ ಆಗಿದೆ. ಇಷ್ಟು ದಿನಗಳ ಕಾಲ ಕುಟುಂಬದ ಮೇಲೆ ಡಿಪೆಂಡ್ ಆಗಬೇಕಾಗಿತ್ತು. ಗಂಡ ಕರ್ಕೊಂಡು ಹೋದಾಗಲೇ ಹೋಗಬೇಕು, ವೈಯಕ್ತಿಕವಾಗಿ ಹೋಗ್ತೀವಿ ಅಂದ್ರೂ ಕೂಡ ಖರ್ಚು ವೆಚ್ಚ ಇದೆಲ್ಲವನ್ನ ಕೂಡ ಲೆಕ್ಕ ಹಾಕಬೇಕಾಗಿತ್ತು ಮಹಿಳೆಯರು. ಹಾಗಾಗಿ ಮನೆಗೆ ಮಾತ್ರ ಸೀಮಿತ ಆದಂತ ಎಷ್ಟೋ ಜನ ಮಹಿಳೆಯರು ಮನೆ ಬಿಟ್ಟು ಆಚೆ ಬಂದಿದ್ದಾರೆ. ಅನೇಕ ದೇವಾಲಯಗಳಿಗೆ, ಪ್ರವಾಸಿ ತಾಣಗಳಿಗೆ ವಿಸಿಟ್ ಮಾಡ್ತಿದ್ದಾರೆ. ಜೊತೆಗೆ ಉದ್ಯೋಗಗಳನ್ನು ಹುಡುಕಿಕೊಂಡಿದ್ದಾರೆ. ಒಂದೂರಿಂದ ಒಂದು ಊರಿಗೆ ಓಡಾಡೋದಕ್ಕೆ ಸಹಕಾರಿ ಆಗ್ತಾ ಇದೆ ಹೆಣ್ಣು ಮಕ್ಕಳಿಗೆ. ಹಾಗಾಗಿ ಈ ಶಕ್ತಿ ಯೋಜನೆ ಕೂಡ ಆಲ್ಮೋಸ್ಟ್ ಯಶಸ್ವಿ ಆಗಿರುವಂತಹ ಕ್ರೆಡಿಟ್ಸ್ ಸಿದ್ದರಾಮಯ್ಯನವರಿಗೆ ಸಲ್ಲುತ್ತೆ ಅನ್ನುವಂತಹ ವಿಚಾರವನ್ನು ಗಮನಿಸಬೇಕಾಗುತ್ತೆ. ಅದರ ಜೊತೆಗೆ ಉಳಿಸಿದ ಹಣವನ್ನು ಇತರ ಅಗತ್ಯಗಳಿಗೂ ಕೂಡ ಮಹಿಳೆ